ಯಾವ ಹೂವು ಯಾರ ಮುಡಿಗೋ ಭಾಗ 175. ಸಾನ್ವಿ ಪ್ರಜ್ಞೆ ತಪ್ಪಿ ಮಲಗಿದ್ಲು. ಪಂಕಜ್ ಕೋಪದಲ್ಲಿ, ಸಂಜು ಕೆಲವೊಮ್ಮೆ ನೀನು ಬುದ್ಧಿ ಇಲ್ಲದವನ ತರ ಬಿಹೇವ್ ಮಾಡ್ತೀಯ. ಬ್ಲಡ್ ಕೊಡೋಕೆ ಮುಂಚೆ ಒಂದು ಸಲ ನನ್ಗೆ ಇನ್ಫಾರ್ಮ್ ಮಾಡ್ಬೇಕಿತ್ತು ಅಲ್ವಾ? ಈ ವಿಷಯ ವಿಕ್ರಮ್ಗೆ ಗೊತ್ತಾದ್ರೆ ಹೇಗೆ ರಿಯಾಕ್ಟ್ ಮಾಡ್ತಾನೋ ಗೊತ್ತಿಲ್ಲ. ನೀವು ಮಾಡಿರೋದು ಒಳ್ಳೆ ಕೆಲ್ಸಾನೇ, ಆದ್ರೆ ಸಾನ್ವಿ ಕಂಡೀಷನ್ ಕೂಡ ಯೋಚನೆ ಮಾಡ್ಬೇಕಲ್ವಾ? ಆಗ ಸಂಜಯ್ ಸಾರಿ ಅಣ್ಣ ಎಂದ. ಪಂಕಜ್, ಇಟ್ಸ್ ಓಕೆ. ಈಗ ಸಾನ್ವಿನ ಜೋಪಾನವಾಗಿ ನೋಡ್ಕೊಳ್ಳೋದು ಮುಖ್ಯ ಅಷ್ಟೇ. ಸದ್ಯ ಅವಳಿಗೆ ಪ್ರಜ್ಞೆ ಬಂದ್ರೆ ಸಾಕು ಎಂದ. ಅಷ್ಟರಲ್ಲಿ ವಾರ್ಡ್ ಬಾಯ್ ಡ್ರಿಪ್ಸ್, ಇಂಜೆಕ್ಷನ್ ಎಲ್ಲವನ್ನೂ ತಂದ. ಪಂಕಜ್ ಸಾನ್ವಿಗೆ ಡ್ರಿಪ್ಸ್ ಮತ್ತೆ ಇಂಜೆಕ್ಷನ್ ಹಾಕಿದ ನಂತರ ಸಂಜು, ಪಲ್ಲವಿನ ಮನೆಗೆ ಕರ್ಕೊಂಡು ಹೋಗು. ಸಾನ್ವಿನ ಅವಳಿಗೆ ಎಚ್ಚರ ಆದ್ಮೇಲೆ ನಾನು ಕರ್ಕೊಂಡು ಬರ್ತೀನಿ ಎಂದಾಗ ಪಲ್ಲವಿ, ಇಲ್ಲ ಪಂಕಜ್, ಅವಳಿಗೆ ಎಚ್ಚರ ಆಗೋವರೆಗೂ ನಾನು ಹೋಗಲ್ಲ. ಅವಳನ್ನ ಈ ಸ್ಥಿತಿಯಲ್ಲಿ ಬಿಟ್ಟು ಹೋದ್ರೆ ನನ್ಗೆ ಸಮಾಧಾನ ಆಗಲ್ಲ. ಪ್ಲೀಸ್, ಅವಳಿಗೆ ಎಚ್ಚರ ಆದ್ಮೇಲೆ ಎಲ್ಲರೂ ಒಟ್ಟಿಗೆ ಹೋಗೋಣ ಎಂದಳು. ಪಂಕಜ್, ಸರಿ, ನೀನು ಟೆನ್ಷನ್ ಮಾಡ್ಕೋಬೇಡ. ಸಂಜು, ನೀನು ಇಲ್ಲೇ ಇರು. ಸಾನ್ವಿಗೆ ಯಾವಾಗ ಎಚ್ಚರ ಆಗುತ್ತೆ ಅಂತ ಹೇಳೋಕೆ ಆಗಲ್ಲ. ನೀನು ಅತ್ತಿಗೆ ಜೊತೆ ಇದ್ದು ಸಾನ್ವಿನ ನೋಡ್ಕೋ. ನಾನು ವಿಕ್ರಮ್ ಹತ್ರ ಹೋಗ್ತೀನಿ ಎಂದ. ಆಪರೇಷನ್ ಥಿಯೇಟರ್ ಕಡೆ ಬಂದವನು ಆಗ ತಾನೇ ಹೊರಗೆ ಬಂದ ನರ್ಸ್ ಕುರಿತು, ಸಿಸ್ಟರ್, ಆಪರೇಷನ್ ಮುಗೀತಾ? ತಾಯಿ ಮಗು ಕಂಡೀಷನ್ ಹೇಗಿದೆ? ವಿಕ್ರಮ್ ಎಲ್ಲಿ? ನರ್ಸ್, ಆಪರೇಷನ್ ಮುಗೀತು, ಮಗು ಚೆನ್ನಾಗಿದೆ. ತಾಯಿಗೆ ಇನ್ನು ಪ್ರಜ್ಞೆ ಬಂದಿಲ್ಲ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ವಿಕ್ರಮ್ ಸರ್ ಹೊರಗೆ ಬರ್ತಾರೆ ಎಂದಳು. ಪಂಕಜ್, ಸರಿ, ವಿಕ್ರಮ್ ಹೊರಗೆ ಬಂದ್ಮೇಲೆ ನನ್ನನ್ನು ಅರ್ಜೆಂಟ್ ಆಗಿ ಮೀಟ್ ಮಾಡೋಕೆ ಹೇಳಿ ಎಂದವನು ತನ್ನ ಚೇಂಬರ್ಗೆ ಬಂದ. ಅವನಿಗೆ ಇನ್ನೂ ಪ್ರಜ್ಞೆ ಬಂದಿರಲಿಲ್ಲ. ಪಲ್ಲವಿ, ಸಂಜು ಅಲ್ಲಿಯೇ ಚೇರ್ನಲ್ಲಿ ಕುಳಿತಿದ್ದರು. ಪಂಕಜ್, ಸಾನ್ವಿ ಬ್ಲಡ್ ಕೊಟ್ಟಿದ್ಲಲ್ಲ, ಆ ಪೇಷಂಟ್ಗೆ ಆಪರೇಷನ್ ಮುಗಿದಿದೆ. ತಾಯಿ ಮಗು ಇಬ್ಬರು ಚೆನ್ನಾಗಿದ್ದಾರೆ ಅಂತ ಸಿಸ್ಟರ್ ಹೇಳಿದ್ರು. ಅವರತ್ರ ವಿಕ್ರಮ್ನ ನನ್ನ ಚೇಂಬರ್ಗೆ ಕಳಿಸು ಅಂತ ಹೇಳಿದೀನಿ. ಇನ್ನೇನು ಅವನು ಇಲ್ಲಿಗೆ ಬರ್ಬಹುದು. ಸಂಜು, ಕರ್ಟನ್ ಇಳಿ. ಸಾನ್ವಿ ಮಲಗಿರೋದು ವಿಕ್ರಮ್ಗೆ ಕಾಣಬಾರ್ದು. ಮೊದಲೇ ಸಾನ್ವಿ ಪ್ರಜ್ಞೆ ತಪ್ಪಿರೋ ವಿಷಯ ಅವನಿಗೆ ಗೊತ್ತಾಗೋದು ಬೇಡ. ಬ್ಲಡ್ ಹೇಗೆ ಆಯ್ತು ಅನ್ನೋ ವಿಷಯ ಅವನೇ ಹೇಳ್ತಾನೆ. ಆಮೇಲೆ ನಾವು ಸಾನ್ವಿ ವಿಷಯ ಹೇಳೋಣ. ನೀನು ಪಲ್ಲವಿ ಇಲ್ಲೇ ಕುತ್ಕೊಳ್ಳಿ. ವಿಕ್ರಮ್ ಏನಾದ್ರೂ ಕೇಳಿದ್ರೆ ಪಲ್ಲವಿ ಹಾಸ್ಪಿಟಲ್ಗೆ ಸಂಜು ಜೊತೆ ಬಂದೆ ಅಂತ ಹೇಳ್ತಾಳೆ ಎಂದು ಹೇಳುತ್ತಿದ್ದವನು ವಿಕ್ರಮ್ ಬಂದಿದ್ದನ್ನು ನೋಡಿ ಸುಮ್ಮನಾದ. ವಿಕ್ರಮ್ ಒಳಗೆ ಬಂದವನು ಸಂಜಯ್ ಪಲ್ಲವಿಯನ್ನು ನೋಡಿ ಆಶ್ಚರ್ಯ ಮತ್ತು ಆತಂಕದಿಂದ, ನೀವು ಇಲ್ಲಿ? ಪಲ್ಲವಿ, ಆರ್ ಯು ಆಲ್ ರೈಟ್ ಎಂದ. ಪಲ್ಲವಿ, ವಿಕ್ರಮಣ್ಣ ಗಾಬರಿ ಆಗ್ಬೇಡಿ, ನಾನು ಹುಷಾರಾಗಿದ್ದೀನಿ, ಸುಮ್ನೆ ಬಂದೆ ಅಷ್ಟೇ ಎಂದಳು. ಪಂಕಜ್, ನಾನು ನಿನ್ನನ್ನ ಮೀಟ್ ಮಾಡೋಕೆ ಬಂದಿದ್ದೆ. ನೀನು ಆಪರೇಷನ್ ಥಿಯೇಟರ್ ನಲ್ಲಿ ಇದ್ದೆ. ಅದು ಸರಿ, ಬ್ಲಡ್ ಬೇಕು ಅಂತಿದ್ಯಲ್ಲ, ಅರೇಂಜ್ ಆಯ್ತು ಅನ್ಸುತ್ತೆ. ಅದಕ್ಕೆ ಆಪರೇಷನ್ ಮಾಡಿದ್ಯಾ ಅಲ್ವಾ? ಬ್ಲಡ್ ಹೇಗೆ ಅರೇಂಜ್ ಆಯ್ತು ಎಂದು ತನಗೇನು ಗೊತ್ತಿಲ್ಲದವನಂತೆ ಕೇಳಿದ. ವಿಕ್ರಮ್, ರಿಯಲಿ ಅದೊಂದು ಮಿರಾಕಲ್. ಯಾವುದೋ ಹುಡುಕಿ ಅಳುತ್ತಿದ್ದ ಪೇಷಂಟ್ ತಾಯಿನ ಕೇಳಿದ್ರಂತೆ. ಆಗ ಆ ತಾಯಿ ತನ್ನ ಮಗಳ ವಿಷಯ ಹೇಳಿದಾಗ, ನಂದು ಅದೇ ಬ್ಲಡ್ ಗ್ರೂಪ್, ನಾನೇ ಕೊಡ್ತೀನಿ ಅಂತ ಬ್ಲಡ್ ಕೊಟ್ಟು ಹೋಗಿದ್ದಾರೆ. ಅವರ HP% ಕಡಿಮೆ ಇದೆ, ಬೇಡ ಅಂತ ಸಿಸ್ಟರ್ ಹೇಳಿದ್ರು, ಕೇಳಿಲ್ಲ. ರಿಯಲಿ ಈಗಿನ ಕಾಲದಲ್ಲಿ ನಾವೇ ಸಹಾಯ ಕೇಳಿದ್ರು ಮಾಡೋದು ಕಷ್ಟ. ಅಂತದ್ರಲ್ಲಿ ಅವರೇ ಬಂದು ಕೇಳಿ ಸಹಾಯ ಮಾಡಿ ಹೋಗಿದ್ದಾರೆ. ನಿಜವಾಗ್ಲೂ ಆ ಹುಡುಗಿ ಗ್ರೇಟ್. ಅವರು ಯಾರು ಅಂತ ನನ್ಗೆ ಗೊತ್ತಾದ್ರೆ ಅವರಿಗೆ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳಿ ಒಂದು ಗಿಫ್ಟ್ ಕೊಡ್ತಿದ್ದೆ. ಪಾಪ ಅವರು ಈಗ ಹೇಗಿದ್ದಾರೋ ಏನೋ, ಅವರ ಡೀಟೇಲ್ಸ್ ಕೂಡ ಗೊತ್ತಿಲ್ಲ ಎಂದ. ಸಾನ್ವಿ ಬ್ಲಡ್ ಕೊಟ್ಟು ಪ್ರಜ್ಞೆ ತಪ್ಪಿದಾಳೆ ಅಂತ ಗೊತ್ತಾದ್ರೆ ವಿಕ್ರಮ್ ಹೇಗೆ ರಿಯಾಕ್ಟ್ ಮಾಡ್ತಾನೋ ಅಂದುಕೊಂಡು ಆತಂಕದಲ್ಲಿದ್ದ ಪಲ್ಲವಿ, ಪಂಕಜ್, ಸಂಜಯ್ ಎಲ್ಲರಿಗೂ ವಿಕ್ರಮ್ನ ಮಾತು ಕೇಳಿ ಸಮಾಧಾನದ ಜೊತೆಗೆ ಸಂತೋಷವೂ ಆಯ್ತು. ಪಂಕಜ್, ನಿಜವಾಗ್ಲೂ ಬ್ಲಡ್ ಕೊಟ್ಟಿರೋ ಹುಡುಗಿ ನಿನ್ನ ಎದುರಿಗೆ ಬಂದ್ರೆ ಥ್ಯಾಂಕ್ಸ್ ಹೇಳ್ತೀಯಾ ಎಂದಾಗ ವಿಕ್ರಮ್, ಖಂಡಿತ. ಅವರು ಮಾಡಿರೋದು ತುಂಬಾ ಒಳ್ಳೆ ಕೆಲಸ, ಪುಣ್ಯದ ಕೆಲಸ. ಅವರಿಂದ ಇಬ್ಬರ ಪ್ರಾಣ ಉಳಿದಿದೆ. ಎಷ್ಟು ಟ್ರೈ ಮಾಡಿದ್ರು ಇವತ್ತು ನೆಗೆಟಿವ್ ಬ್ಲಡ್ ಇಲ್ಲ ಗೊತ್ತಾ? ನಿಜಕ್ಕೂ ನಾನು ಸೋತು ಕೂತಿದ್ದೆ. ಕೊನೆಗೆ ದೇವರನ್ನ ಬೇಡ್ಕೊಂಡೆ, ದೇವ್ರೇ, ನನ್ನ ಕಣ್ಣೆದುರಿಗೆ 2 ಜೀವ ಹೋಗೋದನ್ನ ನೋಡೋಕೆ ಆಗಲ್ಲ. ನೀನು ಇರೋದೇ ನಿಜ ಆದ್ರೆ ಹೇಗಾದ್ರೂ ಮಾಡಿ ಯಾರನ್ನಾದ್ರೂ ಕಳ್ಸು, ಇವರ ಜೀವ ಉಳಿಸು ಅಂತ. ನಿಜವಾಗ್ಲೂ ದೇವ್ರು ಇದಾನೆ ಅಂತ ಪ್ರೂವ್ ಆಯ್ತು. ಆ ದೇವ್ರೇ ಈ ಹುಡುಗಿ ರೂಪದಲ್ಲಿ ಬಂದಿರಬೇಕು. ನಿಮ್ಗೆಲ್ಲ ಆಶ್ಚರ್ಯ ಆಗ್ತಿದ್ಯಾ? ಏನಪ್ಪಾ ಇವನೊಬ್ಬರಾಗಿ ಹೀಗೆ ಮಾತಾಡ್ತಿದಾನಲ್ಲ ಅಂತ. ಸೈನ್ಸ್ ಬಿಟ್ಟು ಅದಕ್ಕಿಂತ ಹೆಚ್ಚಿನ ಶಕ್ತಿ ಈ ಪ್ರಪಂಚದಲ್ಲಿ ಇದೆ. ಅದೇ ಆ ದೇವ್ರಿಗೂ ತಾಯಿ ಮಗು ಪ್ರಾಣ ಉಳಿತು. ಅದೇ ಸಮಾಧಾನ ನನ್ಗೆ ಎಂದು ನಿಟ್ಟುಸಿರು ಬಿಟ್ಟ. ಇದೆಲ್ಲದರ ಮಧ್ಯೆ ಸಾನ್ವಿಯ ನರಳುವಿಕೆ ಕೇಳಿ ವಿಕ್ರಮ್, ಪಂಕಜ್, ಯಾರಾದ್ರೂ ಪೇಷಂಟ್ ಇದಾರಾ ಎಂದಾಗ ಪಂಕಜ್ ಗಾಬರಿಯಿಂದ, ನೀನು ಕುತ್ಕೋ, ಸುಸ್ತಾಗಿದ್ಯಾ, ನಾನು ನೋಡ್ತೀನಿ ಎಂದು ಸಾನ್ವಿ ಬಳಿ ಬಂದ. ಪಲ್ಲವಿ, ಸಂಜಯ್ ಏನು ಮಾಡಬೇಕೆಂದು ತೋಚದೆ ಚಡಪಡಿಸುತ್ತಿದ್ದರು. ಅವರ ಚಡಪಡಿಕೆ ನೋಡಿ ಅನುಮಾನದಿಂದ ವಿಕ್ರಮ್, ಪಲ್ಲವಿ, ಸಂಜು ಏನಾಯ್ತು? ನೀವ್ಯಾಕೆ ಇಷ್ಟು ಟೆನ್ಷನ್ ಆಗಿದ್ದೀರಾ? ಪಂಕಜ್ ಕೂಡ ಗಾಬರಿಯಾಗಿದ್ದಾನೆ. ಇಲ್ಲಿ ಬೆಡ್ ಮೇಲೆ ಇರೋ ಪೇಷಂಟ್ ಯಾರು ಎಂದವನು ಪೇಷಂಟ್
ಅರ್ಜೆಂಟ್ ಇದ್ದಲ್ಲಿಗೆ ಬಂದ. ಅವನಿಗೆ ಅಲ್ಲಿ ಸಾನ್ವಿಯನ್ನು ನೋಡಿ ಗಾಬರಿ ಆಯ್ತು. ಅವನು ಏನಾಯ್ತು ಮತ್ತೆ ಏನ್ ಮಾಡ್ಕೊಂಡ್ಲು ಇವಳು ಎಂದ ಕೋಪದಲ್ಲಿ. ಅವನ ಮುಖದಿಂದ ಕೆಂಪಾಗಿತ್ತು. ಅವನನ್ನು ಸಮಾಧಾನ ಮಾಡುವ ಸಲುವಾಗಿ ಪಂಕಜ್, ವಿಕ್ರಮ್ ಪ್ಲೀಸ್ ಕೋಪ ಮಾಡ್ಕೋಬೇಡ, ಸಾನ್ವಿ ಏನೂ ಮಾಡ್ಕೊಂಡಿಲ್ಲ, ಜಸ್ಟ್ ಅವಳಿಗೆ ಬಿಪಿ ಲೋ ಆಗಿ ಪ್ರಜ್ಞೆ ತಪ್ಪಿತ್ತು ಅಷ್ಟೇ ಎಂದ. ವಿಕ್ರಮ್, ಬಿಪಿ ಯಾಕೆ ಲೋ ಆಯ್ತು? ಯಾಕೆ ಅಂದ್ರೆ ಸರಿಯಾಗಿ ಊಟ ಮಾಡ್ತಿಲ್ಲ, ನಿದ್ದೆ ಮಾಡ್ತಿಲ್ಲ, ಯಾವಾಗ್ಲೂ ಏನೋ ಕಳ್ಕೊಂಡಿರೋ ತರ ಇರ್ತಾಳೆ. ಅವಳ ಮನಸ್ಸಲ್ಲಿ ಏನಿದೆ ಅಂತ ಯಾರ ಹತ್ರನೂ ಹೇಳ್ಕೊಳಲ್ಲ, ಯಾವಾಗ್ಲೂ ಒಂಟಿಯಾಗೇ ಇರ್ತಾಳೆ. ನೀನು ಹೇಳು, ನಾನು ಹೇಳ್ತಿರೋದು ಸರಿನೋ ಅಲ್ವೋ ಅಂತ. ಎಷ್ಟು ದಿನ ಆಯ್ತು ನಿನ್ನ ಅವಳ ಪರಿಚಯ ಆಗಿ? ಇಷ್ಟು ದಿನದಲ್ಲಿ ಅವಳು ಯಾಕೆ ಹೀಗೆ ಇರ್ತಾಳೆ ಅಂತ ದಿನಕ್ಕಾದ್ರೂ ನಿನ್ನ ಹತ್ರ ಹೇಳ್ಕೊಂಡಿದ್ದಾಳ? ನಿತಿನ್ ಮದ್ವೆ ಆಗೋಕೆ ಖುಷಿಯಾಗಿ ಒಪ್ಕೊಂಡಿದ್ದಾಳೆ, ಅದಕ್ಕೆ ನಿನ್ನೆಯಿಂದ ಸ್ವಲ್ಪ ಖುಷಿಯಾಗಿ ಇದ್ದಾಳೆ ಅನ್ಕೊಂಡ, ಆದ್ರೆ ಮತ್ತೆ ಈಗ ಈ ಸ್ಥಿತಿಯಲ್ಲಿ ಇದ್ದಾಳೆ ಎಂದು ಒಂದೇ ಸಮನೆ ಬೈಯುತ್ತಿದ್ದ ಪಂಕಜ್ ಸಾನ್ವಿಗೆ ಮತ್ತೊಂದು ಡ್ರಿಪ್ಸ್ ಹಾಕಿದವನು ವಿಕ್ರಮ್ ಕಡೆ ಅಸಹಾಯಕನಾಗಿ ನೋಡುತ್ತಾ, ವಿಕ್ರಮ್ ಪ್ಲೀಸ್ ಬೈಯೋದನ್ನ ನಿಲ್ಲಿಸ್ತೀಯಾ? ನನ್ಗೂ ಮಾತಾಡೋಕೆ ಅವಕಾಶ ಕೊಡು ಎಂದಾಗ ವಿಕ್ರಮ್, ಸರಿ ಹೇಳು ಎಂದ. ಪಂಕಜ್, ಇಷ್ಟೋ ತನಕ ಒಂದು ಹುಡುಗಿ ಬ್ಲಡ್ ಕೊಟ್ಲು, ತಾಯಿ ಮಗು ಜೀವ ಉಳಿಸಿದ್ಲು, ಅವಳೇ ದೇವರ ರೂಪದಲ್ಲಿ ಬಂದ್ಲು ಅಂತ ಹೊಗಳುತ್ತಿದ್ಯಲ್ಲ, ಆ ಹುಡುಗಿ ಯಾರೂ ಅಲ್ಲ, ಅದು ಸಾನ್ವಿ ಎಂದವನ ಮಾತು ಕೇಳಿ ವಿಕ್ರಮ್ ಇಷ್ಟರ ತನಕ ಬ್ಲಡ್ ಕೊಟ್ಟ ಹುಡುಗಿಯನ್ನು ಹೊಗಳಿದವನು ಅದು ಸಾನ್ವಿ ಅಂತ ಗೊತ್ತಾದ ತಕ್ಷಣ ಅವನ ಮಾತಿನ ದಾಟಿಯೇ ಬದಲಾಯಿತು. ಏನು, ಅದು ಸಾನ್ವಿನ? ಪಂಕಜ್, ಸಾನ್ವಿಗೆ ಚಾಕು ಚುಚ್ಚಿದ್ದರಿಂದ 2 ಸಲ ತುಂಬಾ ಬ್ಲಡ್ ಲಾಸ್ ಆಗಿದೆ. ಹಾಗಿದ್ರೂ ಅವಳಿಗೆ ಬ್ಲಡ್ ಕೊಡೋಕೆ ನೀನು ಹೇಗೆ ಅವಕಾಶ ಕೊಟ್ಟೆ? ಕಂಡೀಷನ್ ಗೊತ್ತಿತ್ತು ನೀನು ಎಂದಾಗ ಪಂಕಜ್, ಅವಳು ಬ್ಲಡ್ ಕೊಟ್ಟು ಪ್ರಜ್ಞೆ ತಪ್ಪಿದ ಮೇಲೆ ನನಗೆ ಅವಳು ಬ್ಲಡ್ ಕೊಟ್ಟ ವಿಷಯ ಗೊತ್ತಾಗಿತ್ತು. ಅದೆಲ್ಲ ಬಿಡು, ನೀನೇ ಹೇಳ್ದೆ ತಾಯಿ ಮಗು ಪ್ರಾಣ ಉಳಿಸೋದು ಮುಖ್ಯ ಆಗಿತ್ತು ಅಂತ. ಬ್ಲಡ್ ಕೊಟ್ಟೋರು ಸಿಕ್ಕಿದ್ರೆ ಅವರಿಗೆ ಗಿಫ್ಟ್ ಕೊಟ್ಟು ಥ್ಯಾಂಕ್ಸ್ ಹೇಳ್ತೀನಿ ಅಂದೆ, ಈ ರೀತಿ ಹೇಳ್ತಿದ್ಯಾ ಎಂದ ವಿಕ್ರಮ್. ಅದು ಬೇರೆ ಯಾರೋ ಅಂತ ಅನ್ಕೊಂಡು ಹಾಗೆ ಮಾತಾಡದೆ, ಈಗ ಅದು ಸಾನ್ವಿ ಅಂತ ಗೊತ್ತಾದ್ಮೇಲೆ ಮೊಂಡು ಧೈರ್ಯದಲ್ಲಿ ಇವಳು ಮಾಡಿದ್ದೆಲ್ಲ ಸರಿ ಅಂತ ಹೇಳೋಕೆ ಆಗತ್ತಾ? ಹೇಳಿದ್ರೆ ಇನ್ನೂ ಬೇರೆ ಬೇರೆ ಸಾಹಸ ಮಾಡ್ತಾಳೆ ಎಂದ. ಅವನ ಮಾತು ಕೇಳಿ ಎಲ್ಲರೂ ಒಂದು ಕ್ಷಣ ದಂಗಾದರು. ಪಲ್ಲವಿ, ಅಣ್ಣ ಏನಾಗಿದೆ ನಿಮ್ಗೆ? ಯಾಕೆ ಹೀಗಾಡ್ತಿದ್ದೀರಾ? ಪ್ಲೀಸ್ ಎಲ್ಲಾ ವಿಷಯಕ್ಕೂ ಸಾನ್ವಿನ ಬೈಬೇಡಿ. ಅವಳು ಇವತ್ತು ಮಾಡಿರೋದು ಒಳ್ಳೆ ಕೆಲಸ, ಇವತ್ತಲ್ಲ ಯಾವತ್ತೂ ಅವಳು ಮಾಡಿರೋದು ಒಳ್ಳೆ ಕೆಲಸನೇ. ನಿಮ್ಮ ಅಭಿಪ್ರಾಯದಲ್ಲಿ ಬೇರೆಯವರು ಮಾಡಿದ್ರೆ ಅವರು ಗ್ರೇಟ್, ಅದೇ ಕೆಲಸ ಸಾನ್ವಿ ಮಾಡಿದ್ರೆ ಅದು ತಪ್ಪು. ನೀವು ಹೀಗೆ ಯೋಚನೆ ಮಾಡೋಕೆ ಹೇಗೆ ಸಾಧ್ಯ ಎಂದಳು ಬೇಸರದಲ್ಲಿ. ಆಗ ವಿಕ್ರಮ್, ಹೌದು, ನಾನು ಇವಳ ವಿಷಯದಲ್ಲಿ ಯೋಚನೆ ಮಾಡೋದೇ ಹೀಗೆ. ಅದು ಹೇಗೆ ಯಾಕೆ ಅಂತ ನನಗೆ ಗೊತ್ತಿಲ್ಲ ಎಂದವನು ಅಲ್ಲಿ ನಿಲ್ಲದೆ ಹೊರಗೆ ಹೋದ. ಸಾನ್ವಿ ಕಣ್ಣು ಮುಚ್ಚಿ ಮಲಗಿದ್ದಳು. ಅವಳಿಗೆ ಇನ್ನೂ ಸಂಪೂರ್ಣವಾಗಿ ಬಂದಿರಲಿಲ್ಲ. ಅವಳು ಕಣ್ಣು ತೆರೆಯುವ ಪ್ರಯತ್ನ ಮಾಡುತ್ತಿದ್ದಳು. ವಿಕ್ರಮ್ ಮಾತು ಅವಳಿಗೆ ಕೇಳಿಸಲಿಲ್ಲ ಎನ್ನುವುದೇ ಎಲ್ಲರ ಸಮಾಧಾನಕ್ಕೆ ಕಾರಣವಾಗಿತ್ತು. ವಿಕ್ರಮ್ನ ಹಿಂದೆಯೇ ಬಂದ ಪಂಕಜ್, ವಿಕ್ರಮ್ ನಿಂತ್ಕೋ ಎಂದಾಗ ವಿಕ್ರಮ್ ತನ್ನ ಕಣ್ಣಲ್ಲಿ ಜಿನುಗುತ್ತಿದ್ದ ನೀರನ್ನು ಪಂಕಜ್ಗೆ ಕಾಣದಂತೆ ಒರೆಸಿಕೊಂಡು ಅವನ ಕಡೆ ತಿರುಗಿದವನು. ಹೇಳು, ಇನ್ನೂ ಏನಿದೆ ಬಾಕಿ ಹೇಳೋಕೆ ಎಂದಾಗ ಪಂಕಜ್, ನೀನು ಯಾಕೆ ಹೀಗೆ ಆಡ್ತಿದ್ಯಾ ಅಂತ ನಿನಗಾದ್ರೂ ಅರ್ಥ ಆಗ್ತಿದ್ಯಾ? ನಿಜ ಹೇಳು, ಸಾನ್ವಿ ಬಗ್ಗೆ ನಿನ್ನ ಮನಸ್ಸಲ್ಲಿ ಕೋಪ ದ್ವೇಷ ಹಾಗೆ ಇದೆಯಾ? ಅದಕ್ಕೆ ಅವಳು ಮಾಡೋ ಎಲ್ಲಾ ಕೆಲಸದಲ್ಲೂ ತಪ್ಪು ಹುಡುಕ್ತೀಯಾ ಎಂದಾಗ ವಿಕ್ರಮ್, ನಿನ್ಗೆ ಆ ರೀತಿ ಅರ್ಥ ಆಯ್ತಾ? ಆದ್ರೆ ನಾನು ಹೇಳಿದ್ದು ಅವಳ ಮೇಲಿನ ಅನುಕಂಪದಿಂದ. ಹೀಗೆ ಏನಾದ್ರೂ ಮಾಡಿ ಅವಳಿಗೆ ಅವಳೇ ನೋವು ಮಾಡ್ಕೋತಾನೆ ಇರ್ತಾಳೆ. ಅಪ್ಪ ಅಮ್ಮನಿಗೆ ವಯಸ್ಸಾಯ್ತು, ಇವಳಿಗೆ ಏನಾದ್ರೂ ಆದ್ರೆ ಅವರಿಗೆ ಈಸೋ ಶಕ್ತಿ ಇಲ್ಲ. ಇವಳಿಗೆ ಏನಾದ್ರೂ ಆದ್ರೆ ಅವರನ್ನ ಹೇಗೆ ಸಮಾಧಾನ ಮಾಡೋದು ಎಂದ ಪಂಕಜ್. ಆದ್ರೆ ಬ್ಲಡ್ ಕೊಟ್ಟಿರೋ ಹುಡುಗಿ ಬೇರೆ ಯಾರಾದ್ರೂ ಆಗಿದ್ದು ಅವರಿಗೆ ಏನಾದ್ರೂ ಓಕೆನಾ ಎಂದಾಗ ವಿಕ್ರಮ್, ಪಂಕಜ್ ಫೂಲ್ ತರ ಮಾತಾಡ್ಬೇಡ, ನಾನು ಬೇರೆ ಯಾರಿಗೂ ಏನಾದ್ರೂ ಆಗ್ಲಿ ಅನ್ಲಿಲ್ಲ. ಬೇರೆಯವರಿಗೆ ಹೋಲಿಸ್ಕೊಂಡ್ರೆ ಸಾನ್ವಿ ಕಂಡೀಷನ್ ತುಂಬಾ ಡಿಫ್ರೆಂಟ್. ಅವಳ ಪರಿಸ್ಥಿತಿ ನನಗ್ ಗೊತ್ತು. ಪ್ರತಿ ತಿಂಗಳು ಅವಳು ಅನುಭವಿಸೋ ನೋವು, ಇದರಿಂದ ಪ್ರಜ್ಞೆನೆ ಕಳ್ಕೊತಾಳೆ ಕಣೋ. ದಿನೇ ದಿನೇ ತುಂಬಾ ವೀಕ್ ಆಗ್ತಿದ್ದಾಳೆ. ಅದೆಲ್ಲ ಕಷ್ಟದ ಜೊತೆಗೆ ಕೆಲವನ್ನ ಇವಳೆ ತಂದ್ಕೋತಾಳೆ. ಅವಳ ನೋವುಗಳನ್ನ ನೋಡಿ ನೋಡಿ ನನ್ಗೆ ಸಾಕಾಗಿದೆ. ಇನ್ನು ಅವಳಿಗೆ ನೋವಾದ್ರೆ ನನ್ಗೂ ಸಹಿಸೋಕೆ ಆಗಲ್ಲ ಎಂದವನು ಒಂದು ಕ್ಷಣ ಕೂಡ ನಿಲ್ಲದೆ ಹೊರಟು ಹೋದ. ಪಂಕಜ್ ತನ್ನ ಚೇಂಬರ್ಗೆ ಬಂದವನು ಪಲ್ಲವಿ ಸಂಜಯ್ ಬಳಿ ವಿಕ್ರಮ್ ಸಾನ್ವಿ ಬಗ್ಗೆ ಆಡಿದ ಮಾತುಗಳನ್ನು ಹೇಳಿ, ವಿಕ್ರಮ್ ಅವಳಿಗೆ ನೋವಾದ್ರೆ ನನ್ಗೂ ಸಹಿಸೋಕೆ ಆಗಲ್ಲ ಅಂದ. ಅವನ ಮನಸ್ಸಿನ ಮಾತು ಕೊನೆಗೂ ಹೊರಬಂತು. ವಿಕ್ರಮ್ನ ಮನಸ್ಸಲ್ಲಿ ಸಾನ್ವಿ ಬಗ್ಗೆ ಪ್ರೀತಿ ಇದೆ ಅಂತ ನನ್ಗೆ ಅರ್ಥ ಆಯ್ತು. ಆದರೆ ಅದು ವಿಕ್ರಮ್ಗೆ ಯಾವಾಗ ಅರ್ಥ ಆಗುತ್ತೋ ಅನ್ನೋದನ್ನ ಕಾದು ನೋಡಬೇಕಷ್ಟೇ ಎಂದವನು ಪಲ್ಲವಿಯನ್ನು ಕುರಿತು, ಪಲ್ಲವಿ ಅಮ್ಮನಿಗೆ ಕಾಲ್ ಮಾಡಿ ಏನಾದ್ರೂ ಕಾರಣ ಹೇಳಿ ಅದು ಲೇಟ್ ಆಗುತ್ತೆ ಅಂತ ಇನ್ಫಾರ್ಮ್ ಮಾಡು, ಇಲ್ಲ ಅಂದ್ರೆ ಗಾಬರಿ ಆಗ್ತಾರೆ ಎಂದಾಗ ಪಲ್ಲವಿ ಸುಶೀಲಾಳಿಗೆ ಕಾಲ್ ಮಾಡಿ, ನಾವು ಬರೋದು ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಪ್ಲೀಸ್, ಏನು ಅನ್ಕೋಬೇಡಿ ಅತ್ತೆ, ಹಾಗೆ ಸ್ವರ್ಣಮ್ಮಂಗೆ ಹೇಳಿ ಎಂದಳು. ಆಗ ಸುಶೀಲಾ, ಹೋಗಿದ್ದೆ ತುಂಬಾ ತಡವಾಗಿ, ಬೆಳಗ್ಗೆನೆ ಹೋಗಿದ್ರೆ ಕೆಲಸ ಬೇಗ ಮುಗೀತಿತ್ತು, ಲೇಟ್ ಆದ್ರೂ ಪರವಾಗಿಲ್ಲ, ನೀಟಾಗಿ ಎಲ್ಲಾ ಡಿಸೈನ್ ಹೇಳಿ, ಸ್ಟಿಚ್ ಆದ್ಮೇಲೆ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅನ್ಬೇಡಿ, ಸಾನ್ವಿಗೆ ಸೀರೆ ಬಗ್ಗೆ ಏನು ಗೊತ್ತಿಲ್ಲ, ಎಲ್ಲ ಚೆನ್ನಾಗಿರೋ ಡಿಸೈನ್ ಗಳನ್ನ ನೀನೇ ಹೇಳಿ ಬಾ ಆಯ್ತಾ, ಸ್ವರ್ಣಾಗೆ ನಾನು ಹೇಳ್ತೀನಿ ಬಿಡು ಎಂದಳು. ಪಲ್ಲವಿ ಥ್ಯಾಂಕ್ಸ್ ಅತ್ತೆ ಎಂದು ಹೇಳಿ ಕಾಲ್ ಕಟ್ ಮಾಡಿದಳು. ರಾತ್ರಿ 8 ಗಂಟೆಯ ವೇಳೆಗೆ ಸಾನ್ವಿಗೆ
ಸಂಪೂರ್ಣ ಪ್ರಜ್ಞೆ ಬಂತು. ಅದನ್ನು ನೋಡಿ ಎಲ್ಲರೂ ಸಮಾಧಾನದ ಉಸಿರು ಬಿಟ್ಟರು. ಸಾನ್ವಿ ಎದ್ದು ಕೂರುತ್ತಾ, ಅಯ್ಯೋ ರಾತ್ರಿ ಆಗಿದೆ, ಎಲ್ರೂ ಗಾಬರಿ ಆಗಿರ್ತಾರೆ, ಬನ್ನಿ ಮನೆಗೆ ಹೋಗೋಣ. ಅದು ಅಲ್ಲದೆ ದುರ್ವಾಸ ಮುನಿಗಳು ವಿಕ್ರಮ್ ಸರ್ ಮನೆಗೆ ಬರೋಕೆ ಮುಂಚೆ ಮನೆ ಸೇರ್ಕೋಬೇಕು ಎಂದಳು. ಆದರೆ ಅವಳ ಈ ಮಾತು ಯಾರು ಕೇಳಿಸ್ಕೋಬಾರ್ದು, ಅವರೇ ಕೇಳಿಸ್ಕೊಂಡಿದ್ರು. ಆಗ ತಾನೇ ಬಂದ ವಿಕ್ರಮ್ ಎಲ್ಲರ ಎದುರಿಗೆ ನಿಂತಿದ್ದ. ಸಾನ್ವಿ ವಿಕ್ರಮ್ ಕಡೆ ನೋಡಿದಳು. ಅವಳು ಭಯದಿಂದ ತಲೆ ತಗ್ಗಿಸಿದಳು. ಆಗ ವಿಕ್ರಮ್, ನೀನು ನನ್ಗೆ ಈ ರೀತಿ ಅಡ್ಡ ಹೆಸರು ಇಟ್ಟಿದ್ಯಾ? ಇದು ಒಂದೇನಾ ಅಥವಾ ಬೇರೆ ಬೇರೆ ಹೆಸರುಗಳು ಇದೆಯಾ ಎಂದಾಗ ಪಲ್ಲವಿ ಮಾತು ಮರೆಸುವ ಸಲುವಾಗಿ, ಅಣ್ಣ ಮನೆಗೆ ಹೋಗೋಣ, ಆಗ್ಲೇ ತಡ ಆಗಿದೆ, ಇನ್ನೂ ತಡ ಆದ್ರೆ ಎಲ್ರೂ ಗಾಬರಿ ಆಗ್ತಾರೆ ಎಂದಳು. ಎಲ್ಲರೂ ಕಾರ್ ಪಾರ್ಕಿಂಗ್ ಬಳಿ ಬಂದರು. ವಿಕ್ರಮ್, ಸಾನ್ವಿ ನನ್ ಜೊತೆ ಬಾ ಎಂದಾಗ ಸಾನ್ವಿ ಪಲ್ಲವಿ ಕಡೆ ನೋಡಿದಳು. ಪಲ್ಲವಿ ಹೋಗುವಂತೆ ಸನ್ನೆ ಮಾಡಿದಳು. ಎಲ್ಲರಿಗೂ ಅದೇ ಬೇಕಿತ್ತು. ಆದಷ್ಟು ಸಾನ್ವಿ ವಿಕ್ರಮ್ ಜೊತೆಯಲ್ಲಿ ಇರಬೇಕೆಂದು ಬಯಸುತ್ತಿದ್ದರು. ವಿಕ್ರಮ್, ನಾನು ಸಾನ್ವಿನ ಲೇಟ್ ಆಗಿ ಕರ್ಕೊಂಡು ಬರ್ತೀನಿ, ಅವಳ ಜೊತೆ ಮಾತಾಡೋದಿದೆ ಎಂದಾಗ ಪಲ್ಲವಿ, ಆಯ್ತು ಅಣ್ಣ, ಎಷ್ಟೊತ್ತಿಗಾದ್ರೂ ಬನ್ನಿ, ಕಾಯ್ತೀವಿ ಎಂದಳು. ಪಲ್ಲವಿ, ಪಂಕಜ್, ಸಂಜಯ್ ಎಲ್ಲರೂ ಹೊರಟು ಹೋದ ನಂತರ ವಿಕ್ರಮ್ ಸಾನ್ವಿ ಎಂದ. ಅವನ ಧ್ವನಿಯಲ್ಲಿ ಕೋಪ ಬೆರೆತ ಅನುಕಂಪವಿತ್ತು. ಅವನ ಆ ಧ್ವನಿ ಕೇಳಿ ಸಾನ್ವಿ ಮನಸ್ಸಲ್ಲಿ ಅನುಕಂಪದಿಂದ ಕೂಗಿದ, ನಿಮ್ಮ ಒಂದೇ ಒಂದು ಕೂಗು ನನ್ನ ಹೃದಯದಲ್ಲಿ ನಿಮ್ಮ ಬಗ್ಗೆ ಇರೋ ಪ್ರೀತಿನ ಪಟ್ಟು ಜಾಸ್ತಿ ಮಾಡುತ್ತೆ, ಇನ್ನು ಪ್ರೀತಿಯಿಂದ ಕೂಗಿದ್ರೆ ಎಂದು ಯೋಚಿಸುತ್ತಿದ್ದ ಸಾನ್ವಿಯ ಯೋಚನೆಯನ್ನು ಮಧ್ಯದಲ್ಲೇ ನಿಲ್ಲಿಸಿತು ವಿಕ್ರಮ್ನ ಮಾತು. ಸಾನ್ವಿ ಹೋಗೋಣ ಎಂದವನು ಕಾರ್ ಡೋರ್ ತೆಗೆದು ಸಾನ್ವಿ ಕಾರ್ನಲ್ಲಿ ಕುಳಿತಳು. ವಿಕ್ರಮ್, ಸಾನ್ವಿ ಆರಾಮಾಗಿದ್ಯಾ, ಸುಸ್ತು ಏನಾದ್ರೂ ಇದ್ಯಾ ಎಂದ ಕಾಳಜಿಯಲ್ಲಿ. ಸಾನ್ವಿ ಆರಾಮಾಗಿದ್ದೀನಿ ಎಂದಳು. ವಿಕ್ರಮ್, ಸುಳ್ಳು ಹೇಳ್ಬೇಡ, ನಿನ್ನ ಮುಖ ನೋಡಿದ್ರೆ ಗೊತ್ತಾಗ್ತಿದೆ ನಿನ್ನ ಆರೋಗ್ಯ ಹೇಗಿದೆ ಅಂತ. ಯಾಕೆ ನೀನು ಹೀಗೆ ಯಾವಾಗ್ಲೂ ನಿನ್ನ ಪ್ರಾಣಕ್ಕೆ ಸಂಚಕಾರ ತಂದ್ಕೋತೀಯಾ? ಒಂದೊಂದು ಸಲ ನಿನ್ನನ್ನು ನೋಡಿದ್ರೆ ನನ್ಗೆ ಭಯ ಆಗುತ್ತೆ, ಇವಾಗ ಏನ್ ತೊಂದ್ರೆ ಮಾಡ್ಕೋತೀಯಾ ಅಂತ ಎನ್ನುತ್ತಾ ಅವಳ ಪಲ್ಸ್ ಚೆಕ್ ಮಾಡಲೆಂದು ಕೈ ಹಿಡಿದ. ಇಬ್ಬರ ಹೃದಯ ಜೋರಾಗಿ ತೆಗೆದುಕೊಳ್ಳುತ್ತಿತ್ತು. ಮುಂದೇನು? ವಿಕ್ರಮ್ಗೆ ತನ್ನ ಮನಸ್ಸಲ್ಲಿ ಸಾನ್ವಿ ಬಗ್ಗೆ ಇರೋ ಪ್ರೀತಿ ಈಗಲಾದ್ರೂ ಅರ್ಥ ಆಗುತ್ತಾ? ತಿಳ್ಕೋಬೇಕಾ? ಮುಂದಿನ ಭಾಗ ನಿರೀಕ್ಷಿಸಿ. ಮತ್ತೆ ನಿಮ್ಗೆ ಹೇಗೆ ಅನಿಸಿತು ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ. ನನ್ನ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡಿ, ದಯವಿಟ್ಟು ಪ್ರೋತ್ಸಾಹಿಸಿ. ಧನ್ಯವಾದಗಳು.